ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ ಆಗಸ್ಟ್ 28ಕ್ಕೆ ಜಿ ಕನ್ನಡ ನಿರೂಪಕಿ ಆಂಕರ್ ಅನುಶ್ರೀ ಮದುವೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಆದರೆ ಇದೀಗ ಆಂಕರ್ ಅನುಶ್ರೀ ಅಭಿಮಾನಿಗಳಿಗೆ ಆಘಾತವೊಂದು ಎದುರಾಗಿದೆ. ಆಗಸ್ಟ್ 28ಕ್ಕೆ ನಡಿಬೇಕಾಗಿದ್ದಂತಹ ಮದುವೆ ಕ್ಯಾನ್ಸಲ್ ಆಗಿದ್ದಾದ್ರೂ ಏನಕ್ಕೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆಂಕರ್ ಅನುಶ್ರೀ ಮದುವೆ ಆಗಲಿದ್ದಾರೆ. ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಅನ್ನೋ ಪ್ರಶ್ನೆಗೆ ಇನ್ನೇನು ಉತ್ತರ ಸಿಕ್ಕೇ ಬಿಟ್ಟಿದೆ ಅಂತ ಆಂಕರ್ ಅನುಶ್ರೀ ಅವರ ಕೋಟಿ ಅಭಿಮಾನಿಗಳು ಸಖತ್ತು ಖುಷಿಯಲ್ಲಿದ್ದು, ಅದರಲ್ಲಿ 2025 ಆಗಸ್ಟ್ 28 ಅಂದ್ರೆ ಗುರುವಾರ ಆಂಕರ್ ಅನುಶ್ರೀ ಅವರ ಮದುವೆಯಾಗಿ ಸಪ್ತಪದಿ ತುಳಿಯೋದು ಗ್ಯಾರಂಟಿ ಅನ್ನೋ ಸಂಭ್ರಮದ ಸುದ್ದಿ ಕೂಡ ಎಲ್ಲೆಡೆ ವೈರಲ್ ಆಗಿತ್ತು. ಹೀಗೆ ಈ ಸುದ್ದಿ ಆಂಕರ್ ಅನುಶ್ರೀ ಅವರ ಕೋಟಿ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿಯನ್ನ ಕೊಟ್ಟಿತ್ತು. ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಅಭಿಮಾನಿಗಳಿಗೆ ಆಘಾತ ಎದುರಾಗಿದೆ. ಆಗಸ್ಟ್ 28ಕ್ಕೆ ನಡೀಬೇಕಾಗಿದ್ದಂತಹ ಮದುವೆ ಕ್ಯಾನ್ಸಲ್ ಆಯ್ತಾ ಅನ್ನುವಂಥ ಪ್ರಶ್ನೆ ಬಂದಿದೆ. ಯಾಕಂತಂದರೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮದುವೆ ಸಾಕಷ್ಟು ಜನ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ಆಂಕರ್ ಅನುಶ್ರೀ ಸೀರೆ ಅದು ಇದೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ, ಹೀಗೆ ಸುದ್ದಿ ಹರಿದಾಡಿತ್ತು. ಇನ್ನು ಸ್ನೇಹಿತರೆ, ಆಂಕರ್ ಅನುಶ್ರೀ ಅಂತಂದರೆ ಕನ್ನಡಿಗರ ಮನೆ ಮಗಳೇ ಆಗಿ ಹೋಗಿದ್ದಾರೆ. ರಿಯಾಲಿಟಿ ಶೋಗಳ ಮೂಲಕವೇ ಕನ್ನಡಿಗರ ಮನಸ್ಸುಗಳಿಗೆ ಹತ್ತಿರವಾಗಿದ್ದವರು ಇದೇ ಆಂಕರ್ ಅನುಶ್ರೀ. ಕನ್ನಡ ರಿಯಾಲಿಟಿ ಶೋಗಳು ಪೈಕಿ ಅಂದರೆ ನಂಬರ್ 1 ಶೋಗಳನ್ನು ನಡೆಸ್ಕೊಡೋದು ಇದೇ ಕನ್ನಡತಿ ಆಂಕರ್ ಅನುಶ್ರೀ. ಇನ್ನು ಜಿ ಕನ್ನಡ ಅಂತ ಬಂದರೆ ಜಿ ಕನ್ನಡ ಚಾನೆಲ್ಗೆ ಆಂಕರ್ ಅನುಶ್ರೀ ಅವರು ದತ್ತುಪುತ್ರಿಯಾಗಿ ಹೋಗಿದ್ದಾರೆ ಅಂತ ಜನ ಪ್ರೀತಿಯಿಂದ ಈಕೆಗೆ ಹೇಳ್ತಾರೆ. ಯಾಕಂತಂದರೆ ಜಿ ಕನ್ನಡ ಚಾನೆಲ್ನ ದೊಡ್ಡ ಕಾರ್ಯಕ್ರಮಗಳಿಗೆ ಅನುಶ್ರೀ ಅವರ ನಿರೂಪಣೆ ಇರಲೇಬೇಕು. ಅವರಿಲ್ಲ ಅಂತಂದರೆ ಕಾರ್ಯಕ್ರಮಕ್ಕೆ ಒಂದು ರೂಪೇ ಇರೋದಿಲ್ಲ ಅಥವಾ ಜೋಶ್ ಇರೋದಿಲ್ಲ, ಚೆನ್ನಾಗಿ ಕಾಣೋದಿಲ್ಲ. ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಆಗಸ್ಟ್ 28ಕ್ಕೆ ಮದುವೆ ಆಗಬೇಕಿತ್ತು, ಯಾಕೆ ಆಗಿಲ್ಲ ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಹೌದು, ಆಂಕರ್ ಅನುಶ್ರೀ ಅವರು ಮದುವೆ ಆಗೋದು ಯಾವಾಗ ಅಂತ ಕನ್ನಡಿಗರು ಇಷ್ಟೆಲ್ಲ ಕುತೂಹಲ ಇಟ್ಕೊಳ್ಳೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಆಂಕರ್ ಅನುಶ್ರೀ ಅವರು ತುಂಬ ಕಷ್ಟಪಟ್ಟು ಈ ಹಂತಕ್ಕೆ ಬಂದು ಸಾಧನೆಯನ್ನ ಮಾಡಿದ್ದಾರೆ. ಒಂದು ಕಾಲದಲ್ಲಿ PG ಹಣ ಕಟ್ಟೋದಕ್ಕೂ ಕಷ್ಟಪಟ್ಟಿದ್ದಂತಹ ಇದೇ ಆಂಕರ್ ಅನುಶ್ರೀ ಅವರು ಇವತ್ತು ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ ಅನ್ನುವಂಥ ಮಾತಿದೆ. ಮನೆ ಖರೀದಿ ಮಾಡಿದ್ದಾರೆ, ಅದಾದ್ಮೇಲೆ ಕಾರನ್ನು ತಗೊಂಡಿದ್ದಾರೆ. ಆದರೆ ಆಂಕರ್ ಅನುಶ್ರೀ ಅವರ ಆಸ್ತಿ ಬಗ್ಗೆ ಅಧಿಕೃತ ಹೇಳಿಕೆಯಲ್ಲೂ ಇಲ್ಲ. ಆದರೆ ಆಕೆಗೆ ಒಂದು ಸಂಭಾವನೆ ಅಂತ ಬಂದಾಗಲೂ ಕೂಡ ಒಂದೊಂದು ಎಪಿಸೋಡ್ಗೆ 1 ಲಕ್ಷ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಸುದ್ದಿ ಹರಿದಾಡಿತ್ತು. ಇಂತಹ ಸಮಯದಲ್ಲೇ ಆಂಕರ್ ಅನುಶ್ರೀ ಮದುವೆ ಫಿಕ್ಸ್ ಅನ್ನುವಂಥದ್ದು ಗೊತ್ತಿತ್ತು. ಅಂದರೆ ಆಗಸ್ಟ್ 28 ಗುರುವಾರ ಬೆಂಗಳೂರಲ್ಲಿ ಭರ್ಜರಿಯಾಗಿ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಆದರೆ ಈವರೆಗೆ ಅಧಿಕೃತವಾಗಿ ಈ ಬಗ್ಗೆ ಆಂಕರ್ ಅನುಶ್ರೀ ಅವರು ಮಾಹಿತಿ ಕೊಟ್ಟಿಲ್ಲ. ಆಕೆ ಯಾರನ್ನ ಮದುವೆ ಆಗ್ತಾ ಇದ್ದಾರೆ, ಹುಡುಗ ಯಾರು, ಆತ ನೋಡೋದಕ್ಕೆ ಹೇಗಿದ್ದಾರೆ, ಆತನ ಹಿನ್ನೆಲೆ ಆಗಿರ್ಬೋದು, ಅವರ ಪರಿಚಯ ಆಗಿರ್ಬೋದು, ಎಲ್ಲವೂ ಕೂಡ ವೈರಲ್ ಆಗಿತ್ತು. ಇದೆಲ್ಲದರ ನಡುವೆ ವಿಡಿಯೋ ಒಂದು ವೈರಲ್ ಆಗಿ ಆಂಕರ್ ಅನುಶ್ರೀ ಅವರು ತಮ್ಮ ಭಾವಿ ಪತಿ ಅಂದರೆ ಗಂಡನ ಜೊತೆ ಪೂಜೆ ಮಾಡಿದ್ರು ಅನ್ನುವಂಥ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಂದರೆ ರೋಷನ್ ಅನ್ನುವರ ಜೊತೆಗೆ ಆಂಕರ್ ಅನುಶ್ರೀ ಅವರು ಹೋಟೆಲ್ ಉದ್ಘಾಟನೆ ವೇಳೆ ಪೂಜೆಯಲ್ಲಿ ಜೊತೆಗೆ ಇರ್ತಾರೆ. ಈ ಒಂದು ವಿಡಿಯೋ ವೈರಲ್ ಆಗುತ್ತೆ. ಇಷ್ಟೆಲ್ಲ ಆದರೂ ಕನ್ನಡತಿ ಆಂಕರ್ ಅನುಶ್ರೀ ಅವರ ಮದುವೆ ಯಾಕೆ ಆಗಿಲ್ಲ? ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಎಲ್ಲರೂ ಕೂಡ ಊಹಾಪೋಹ ಅಂತ ಅನ್ಕೊಂಡಿದ್ರು. ಆದರೆ ಆಗಸ್ಟ್ 28 ಖಂಡಿತ ಈಕೆಯ ಮದುವೆ ಕನ್ಫರ್ಮ್ ಅನ್ನುವಂಥದ್ದು ವೈರಲ್ ಆಗುತ್ತೆ. ಡೌಟೇ ಬೇಡ, ಇದು ಗಾಸಿಪ್ಪೇ ಅಲ್ಲ ಅನ್ನುವಂಥ ವಿಚಾರವಾಗಿ. ಅಂದಹಾಗೆ ಇದೀಗ ಆಂಕರ್ ಅನುಶ್ರೀ ಅವರು ಕೇಳ್ತಿರುವಂತಹ ಪ್ರಶ್ನೆ, ನೀವು ಮದುವೆ ಆಗೋದು ಅಂತ ಹೇಳ್ಕೊಂಡು ಸುದ್ದಿ ಆಗಿತ್ತು, ಬಟ್ ಯಾಕೆ ಆಗಿಲ್ಲ ಅನ್ನುವಂಥದ್ದು. ಮದುವೆ ಕ್ಯಾನ್ಸಲ್ ಆಯ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ ಒಂದಷ್ಟು ನೋಡ್ತಾ ಇದ್ದೀವಿ. ಗಾಳಿ ಸುದ್ದಿ ಹಬ್ಬಿದೆ. ಯಾಕಂತಂದರೆ ಆಂಕರ್ ಅನುಶ್ರೀ ಅವರು ತಮ್ಮ ಮದುವೆ ಯಾಕೆ ತಡವಾಗ್ತಾ ಇದೆ ಅಂತ ವಿಡಿಯೋ ಒಂದನ್ನು ಮಾಡಿ ಹೇಳಿದ್ದಾರೆ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವಿಡಿಯೋ ಒಂದನ್ನು ಶೇರ್ ಮಾಡಲಾಗ್ತಾ ಇದೆ. ಇನ್ನು ಇದೇ ವಿಡಿಯೋದಲ್ಲಿ ತಮ್ಮ ಭಾವಿ ಪತಿ ಬಗ್ಗೆ ಮಾತನಾಡಿದ್ದು, ತಮ್ಮ ಗಂಡನಾಗಿ ಬರುವ ಹುಡುಗ ಹೇಗೆಲ್ಲ ಇರಬೇಕು, ಆ ಹುಡುಗನಿಗೆ ಯಾವ ಗುಣಗಳಿರಬೇಕು ಅನ್ನೋದನ್ನು ಕೂಡ ಆಂಕರ್ ಅನುಶ್ರೀ ಅವರು ಆ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ಕೆಲ ಕಿಡಿಗೇಡಿಗಳು ಇದು ಹಳೆಯ ವಿಡಿಯೋ ಇಟ್ಕೊಂಡು ಆಂಕರ್ ಅನುಶ್ರೀ ಅಭಿಮಾನಿಗಳಿಗೆ ಆಘಾತ, ಆಗಸ್ಟ್ 28 ನಡಿಬೇಕಾಗಿತ್ತಂತ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಅಂದರೆ
ಹಳೇ ವಿಡಿಯೋ ಆಕೆ ಸ್ಟೇಜ್ ಮೇಲೆ ತನ್ನ ಮದುವೆ ಯಾಕೆ ಲೇಟ್ ಆಗ್ತಿದೆ, ಸೊ ತನ್ನ ಹುಡುಗ ಹೇಗಿರಬೇಕು ಅಂತ ಏನು ಮಾತನಾಡಿರ್ತಾರೋ ಅದನ್ನು ಈ ವಿಡಿಯೋವನ್ನು ಅಂದರೆ ಈಗ ಹೇಳಿದ್ದಾರೆ ಅನ್ನುವಂಥ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಹೀಗಿದ್ದಾಗಲೇ ಮತ್ತೊಂದು ಕಡೆ ಆ್ಯಂಕರ್ ಅನುಶ್ರೀ ಅವರು ತಮ್ಮ ಮದುವೆ ವಿಚಾರದ ಬಗ್ಗೆ ಯಾವುದೇ ರೀತಿ ಹೇಳಿಕೆ ನೀಡದೇ ಇರೋದು ಒಂದು ರೀತಿಯಾಗಿ ಕುತೂಹಲವನ್ನು ಮೂಡಿಸಿರುವಂಥದ್ದು. ಯಾಕಂತಂದ್ರೆ ಅಷ್ಟೆಲ್ಲ ಸುದ್ದಿಗಳು ವೈರಲ್ ಆಗಿದ್ರೂ ಕೂಡ ಯಾಕೆ ಆ್ಯಂಕರ್ ಅನುಶ್ರೀ ಅವರು ಇಲ್ಲ ನಾನು ಮದುವೆ ಆಗ್ತಾ ಇಲ್ಲ, ಇದೆಲ್ಲ ಸುಳ್ಳು ಸುದ್ದಿ ಅನ್ನುವಂಥ ವಿಚಾರವಾಗಿ ಕೂಡ ಯಾಕೆ ಹೇಳ್ಕೊಂಡಿಲ್ಲ. ಇದೆಲ್ಲ ಏನೇ ಇದ್ರೂ ಕೂಡ ಆ್ಯಂಕರ್ ಅನುಶ್ರೀ ಅವರು ಸದಾ ಖುಷಿಯಾಗಿರಲಿ. ಆ್ಯಂಕರ್ ಅನುಶ್ರೀ ಅವರಿಗೆ ಆದಷ್ಟು ಬೇಗ ಅದ್ಧೂರಿಯಾಗಿ ಸಂಭ್ರಮದಿಂದ ಆಕೆ ಮದುವೆ ಆಗಲಿ ಅಂತ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ಈಗ ಆಗಸ್ಟ್ 28ಕ್ಕೆ ಮದುವೆ ಆಗಬೇಕಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದು ಪಕ್ಕಾ ಮದುವೆ ಹೌದು ಅನ್ನುವಂಥದ್ದು. ಬಟ್ ಅದಾದ ಮೇಲೆ ಈಗ ಏನೂ ಸುದ್ದಿ ಇಲ್ಲ. ಇದರ ಕುರಿತಾಗಿ ಆ್ಯಂಕರ್ ಅನುಶ್ರೀ ಕೂಡ ಯಾವುದೇ ವಿಚಾರವನ್ನು ಮಾತನಾಡಿಲ್ಲ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.